ನಮಸ್ಕಾರ ಭಕ್ತರೇ. ನ್ಯಾಯದ ದೇವರು, ಕರ್ಮಫಲದಾತ, ಭಕ್ತರ ಕಷ್ಟ ನಿವಾರಕ ಶ್ರೀ ಶನೇಶ್ವರ ದೇವರ ಪವಿತ್ರ ಜಯಂತಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಶನೇಶ್ವರ ಜಯಂತಿ. ಈ ಶನೇಶ್ವರ ಜಯಂತಿಯನ್ನು ಹೇಗೆ ನಾವು ಆಚರಿಸೋದು? ಮೇ 16 ಶನಿವಾರ ಅಮಾವಾಸ್ಯೆಯಂದು, ಶನಿವಾರ ದಿನದಂದೇ ಶನಿಯ ಒಂದು ಜಯಂತಿ ಬಂದಿರೋದ್ರಿಂದ ಅತ್ಯಂತ ಶ್ರೇಷ್ಠ ಈ ಪವಿತ್ರ ದಿನದಲ್ಲಿ ಶನಿದೇವರ ಮಹಿಮೆ, ಪೂಜಾ ವಿಧಾನ, ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಸಂದೇಶಗಳನ್ನು ನಾನು ತಿಳಿಸ್ತೇನೆ. ಬನ್ನಿ. ಮೊದಲಾಗಿ ಶನಿದೇವರನ್ನು ಸಾಮಾನ್ಯವಾಗಿ ಜನರು ಭಯಪಡಿಸುವಂತಹ ದೇವರೆಂದು ಭಾವಿಸಿದ್ದಾರೆ. ಆದರೆ ನಿಜವಾಗಿ ನಾವು ನೋಡಿದರೆ ಶನಿದೇವರು ಶಿಕ್ಷೆ ನೀಡುವವರೇ ಅಲ್ಲ, ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವಂಥ ನ್ಯಾಯಾಧೀಶರು. ಇನ್ನು ಜ್ಯೋತಿಷ್ಯದ ಪ್ರಕಾರ ಶನಿದೇವರು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರ. ಅವರ ದೃಷ್ಟಿ ಅತ್ಯಂತ ಶಕ್ತಿಯುತವಾದಂಥದ್ದು. ಒಳ್ಳೆಯ ಕಾರ್ಯ ಮಾಡಿದವರಿಗೆ ಉನ್ನತಿ, ಗೌರವ, ಯಶಸ್ಸನ್ನು ಕೊಡ್ತಾರೆ. ಕೆಟ್ಟ ಕಾರ್ಯ ಮಾಡಿದವರಿಗೆ ಅವರ ಜೀವನದ ಒಂದು ಪಾಠವನ್ನು ಕಲಿಸ್ತಾರೆ. ಆದ್ದರಿಂದ ಶನಿದೇವರನ್ನ ನ್ಯಾಯದ ದೇವರು ಅಂತೇಳಿ ಕರೀತಾರೆ. ಶನಿವಾರದಂದು ಈ ಶನಿ ಜಯಂತಿ ಬಂದಿರೋದು ವಿಶೇಷವಾದಂತಹ ಶಕ್ತಿಯ ಒಂದು ಸಂಕೇತವಾಗಿದೆ. ಆ ದಿನದಂದು ನೀವು ಒಂದು ಮಂತ್ರವನ್ನು ಪಠಿಸಬೇಕು. ಅದನ್ನು ಕೊನೆಯದಾಗಿ ಹೇಳ್ತೇನೆ. ಮರಿದೆ ಆ ಒಂದು ಮಂತ್ರವನ್ನು 108 ಬಾರಿ ಇಲ್ಲ 11 ಬಾರಿ ಎಳಿಯೇ ಹೇಳಬೇಕು. ಮತ್ತು ಶನಿದೇವರ ಒಂದು ಸಣ್ಣ ಕಥೆಯನ್ನು, ಅಂದರೆ ಜನ್ಮ ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ಛಾಯಾದೇವಿ ತೀವ್ರ ತಪಸ್ಸು ಮಾಡುತ್ತಿದ್ದಂತಹ ಸಮಯ ಶನಿದೇವರು ಜನಿಸ್ತಾರೆ. ತಾಯಿಯ ತಪಸ್ಸಿನ ಪ್ರಭಾವದಿಂದ ಶನಿದೇವರ ದೃಷ್ಟಿ ಅಪಾರ ಶಕ್ತಿಯನ್ನು ಪಡೆದಿರುತ್ತೆ. ಅಂದರೆ ಆ ತಾಯಿಯ ಒಂದು ತಪಸ್ಸಿನ ಶಕ್ತಿ ಹೇಗಿತ್ತು ಅಂದರೆ, ಆ ಶನಿದೇವರ ಒಂದು ಪ್ರಭಾವ, ದೃಷ್ಟಿ ಅಪಾರವಾದಂತಹ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಶನಿದೇವರು ಮೊದಲ ಬಾರಿಗೆ ತನ್ನ ತಂದೆಯಾದಂತಹ ಸೂರ್ಯದೇವರ ಒಂದು ಕಡೆಗೆ ನೋಡಿದಾಗ ಆ ಸೂರ್ಯದೇವರ ಪ್ರಕಾಶ ಕಡಿಮೆ ಆಗುತ್ತೆ. ನಾವು ಸೂರ್ಯ ನೋಡ್ತೀವಿ, ಎಷ್ಟು ಪ್ರಕಾಶವಾಗಿರ್ತಾರೆ. ಈ ಬೇಸಿಗೆಯಲ್ಲಂತೂ ಎಷ್ಟು ಸುಡ್ತಾ ಇದ್ದಾರೆ. ಅಂಥ ಸೂರ್ಯನನ್ನೇ ಮಂಕಾಗುವಂತೆ ಮಾಡಿದಂತಹ ಶನಿದೇವ ಆ ಮಹಾತ್ಮ ಶನಿದೇವರು. ಹಾಗಾಗಿ ಅದರ ಮೂಲಕ ಶನಿಯ ದೃಷ್ಟಿಯ ಮಹತ್ವವನ್ನು ನಾವಿಲ್ಲಿ ಕಾಣಬಹುದು. ಆದರೆ ಶನಿದೇವರು ಕ್ರೂರಿಯಲ್ಲ, ಅವರು ನ್ಯಾಯಪ್ರಿಯರು. ಹೇಗೆ ಅವರು ನ್ಯಾಯಪ್ರಿಯರು ಅಂದರೆ, ಯಾರು ಸತ್ಯದ ಮಾರ್ಗದಲ್ಲಿ ನಡೀತಾರೋ ಅವರಿಗೆ ಶನಿದೇವರ ಆಶೀರ್ವಾದ ಸದಾ ಇರ್ತದೆ. ಮತ್ತು ಜ್ಯೋತಿಷ್ಯದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ, ಸಾಮಾನ್ಯವಾಗಿ ನಿಮಗೆ 7.5 ನಡೀತಾ ಇದೆ, ಅಷ್ಟಮ ಶನಿ ಇದೆ, 7ರ ಶನಿ ನಡೀತಾ ಇದೆ ಎಂಬ ಪದಗಳನ್ನು ನಾವು ಕೇಳ್ತಾ ಇದ್ದೇವೆ. ಇದು ಜೀವನದಲ್ಲಿ ಪರೀಕ್ಷೆಯ ಸಮಯ. ಇದು ಕಷ್ಟದ ಸಮಯ ಅಲ್ಲ, ಇದು ಪರೀಕ್ಷೆಯ ಸಮಯ. ಆದರೆ ಈ ಸಮಯವನ್ನು ನಮ್ಮನ್ನು ದುರ್ಬಲಗೊಳಿಸೋದು ಅಲ್ಲ ಕೂಡ, ಅದರಿಂದ ಬಲಿಷ್ಠವನ್ನು ಮಾಡಲು ನಮಗೆ ಈ ಸಮಯದಲ್ಲಿ ನಮಗೆ ಹಲವಾರು ರೀತಿಯಲ್ಲಿ ಪರೀಕ್ಷೆಗಳು ಎದುರಾಗ್ತವೆ, ಕಷ್ಟಗಳು ಎದುರಾಗ್ತವೆ. ಅದು ಕಾರಣ ನಾವು ಜೀವನದಲ್ಲಿ ಮತ್ತೆ ಸದೃಢರಾಗಲಿಕ್ಕೆ, ಶಕ್ತಿಯನ್ನು ಪಡಲಿಕ್ಕೆ ಎಲ್ಲ ಶನಿದೇವರು ನಮಗೆ ಕಲಿಸುವಂತಹ ಪಾಠಗಳು. ಆ ಪಾಠಗಳಲ್ಲಿ ಮೊದಲನೇದಾಗಿ ಸಹನೆ, ಪರಿಶ್ರಮ, ಪ್ರಾಮಾಣಿಕತೆ, ವಿನಯ, ಧರ್ಮ. ಆದ್ದರಿಂದ ಶನಿ ದೋಷದ ಸಮಯದಲ್ಲಿ ದೇವರ ನಂಬಿಕೆ ಮತ್ತು ಸತ್ಯ ಒಂದು ಕರ್ಮಗಳನ್ನು ಅತ್ಯಂತ ಮುಖ್ಯವಾಗಿ ಪಾಲಿಸಬೇಕು ಅನ್ನೋದು ಇದಕ್ಕೇನೆ. ಆದ್ದರಿಂದ ಆ ಶನಿದೇವ ನಮ್ಮನ್ನೆಲ್ಲರನ್ನು ಕಾಪಾಡು. ಈ ವಿಡಿಯೋವನ್ನು ಕೇಳ್ತಿರೋ ಪ್ರತಿಯೊಬ್ಬರೂ ಕೂಡ ಏನೇ ದೋಷ ಇರಲಿ, ಅವರಿಗೆ ಕಷ್ಟವನ್ನು ಅವರ ಕರ್ಮಫಲ ಕೊಡೋದಾದರೆ ದಯವಿಟ್ಟು ಅವರ ಕರ್ಮಗಳನ್ನು ಗೊತ್ತಿದ್ದೋ ಗೊತ್ತಾಗಿ ಮಾಡಿರ್ತಾರೆ, ಅದನ್ನು ಕೂಡ ಕ್ಷಮಿಸಿ ಆ ಶನಿದೇವನನ್ನು ಪ್ರಾರ್ಥನೆ ಮಾಡಿದಾಗ ಆತ ಕರಗ್ತಾನೆ ಕೂಡ. ಅಂದರೆ ನಿಮ್ಮ ಕರ್ಮಗಳು ನೀವು ಒಳ್ಳೆಯದೇ ಮಾಡಲಿ ಕೆಟ್ಟದ್ದು ಮಾಡಲಿ ಕರ್ಮ ಅನುಭವಿಸಲೇಬೇಕು. ಅದರಿಂದ ಶನಿದೇವರ ಒಂದು ಜಯಂತಿನೇ ದಿವಸ ಒಂದು ಪೂಜಾ ವಿಧಾನವನ್ನು ಹೇಗೆ ಮಾಡೋದು ಅಂದರೆ, ಈ ದಿನ ಭಕ್ತರೆಲ್ಲೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧವಾಗಿ ಒಂದು ವಸ್ತ್ರವನ್ನು ಧರಿಸಬೇಕು. ಆ ವಸ್ತ್ರ ನೀಲಿ ಆಗಲಿ ಕಪ್ಪಾಗಲಿ ಇನ್ನೂ ಶ್ರೇಷ್ಠ, ಇಲ್ದಿದ್ರೂ ಪರವಾಗಿಲ್ಲ, ಇದ್ದರೆ ಮತ್ತಷ್ಟು ಶ್ರೇಷ್ಠ. ಯಾಕಂದರೆ ಶನಿ ಕಪ್ಪು ಬಣ್ಣ ಪ್ರಿಯರು, ಅದಕ್ಕೋಸ್ಕರ. ಮತ್ತು ಪೂಜಾ ವಿಧಾನಕ್ಕೆ ಬರೋಣ.
ಇಲ್ಲಿ ಎಳ್ಳೆಣ್ಣೆ ತೈಲಾಭಿಷೇಕ ಮತ್ತು ಕಪ್ಪು ಅಥವಾ ನೀಲಿ ಬಣ್ಣದ ಹೂವು ಅರ್ಪಣೆಯನ್ನು ಮಾಡೋದು. ದೀಪ ಹಚ್ಚೋದು ಯಾವುದರಿಂದಪ್ಪ ಅಂದರೆ ಎಳ್ಳೆಣ್ಣೆಯ ದೀಪ ಹಚ್ಚೋದ್ರಿಂದ. ಮೊದಲನೇದಾಗಿ ಎಳ್ಳೆಣ್ಣೆಯ ಅಭಿಷೇಕ, ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡೋದು ಅತ್ಯಂತ ಶುಭ. ಅಂದರೆ ನೀವು ಮನೆ ಮಾಡಲಿಕ್ಕಾಗಲ್ಲ, ಇದು ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಳೆಣ್ಣೆಯನ್ನು ಕೊಡ್ಬೋದು. ಅದು ರೆಡಿಮೇಡ್ ಎಳ್ಳೆಣ್ಣೆ ಕೊಡಲೇಬೇಡಿ. ಎಲ್ಲನ ಗಾಣದಲ್ಲಿ ತಯಾರಿಸಿದಂತಹ ಆ ಎಣ್ಣೆಯನ್ನು, ಒಂದು ಅತ್ಯಂತ ಪ್ರಿಯವಾದಂತಹ ಒಂದು ಎಳ್ಳೆಣ್ಣೆಯನ್ನು ಆ ಸ್ವಾಮಿಗೆ ತಲುಪಿಸಿ ಆ ತೈಲಾಭಿಷೇಕ ಮಾಡುವಂತೆ ಬೆಳಿಗ್ಗೆನೇ ಅರ್ಪಿಸಿ. ಇನ್ನು ಮನೆಯಲ್ಲಿ ಮಾಡೋದಾದರೆ, ಮನೆಯಲ್ಲಿ ಒಂದು ಫೋಟೋ ಆಗಲಿ, ಇಲ್ಲ ಆದಷ್ಟು ಯಾರೂ ಫೋಟೋ ಇಟ್ಟಿರಲ್ಲ, ಬಟ್ ಒಂದು ಚಿಕ್ಕ ಫೋಟೋ ಆಗಲಿ, ಇಲ್ಲ ಮನಸ್ಸಲ್ಲೇ ನೆನೆದು ಅದಕ್ಕೆ ಒಂದು ಕಪ್ಪು ಮತ್ತು ನೀಲಿ ಹೂಗಳನ್ನು ಅರ್ಪಣೆ ಮಾಡಿ, ಶನಿದೇವರಿಗೆ ಕಪ್ಪು ಬಣ್ಣ ಅಂದರೆ ತುಂಬ ಪ್ರಿಯ, ಆದ್ದರಿಂದ ಮತ್ತು ದೀಪ ಹಚ್ಚೋದು, ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಮಂತ್ರ ಜಪ ಮಾಡಬೇಕು. ನಿಮ್ಗಾಗಲೇ ಹೇಳಿದಾಗೆ ಇದೊಂದು ರಹಸ್ಯವಾದಂತಹ ಮಂತ್ರ. 108 ಬಾರಿ, 11 ಬಾರಿ, 21 ಬಾರಿ ಮಾಡಿ. 108 ಬಾರಿ ಮಾಡಿದ್ರೆ ಒಂದು ಅದ್ಭುತವಾದಂತಹ ರಿಸಲ್ಟ್ ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಇದೇ ರೀತಿ 108 ಬಾರಿ ಜಪಿಸಿ. ಹನುಮಂತನ ಆರಾಧನೆಯಿಂದ ಶನಿದೇವರ ಒಂದು ದೋಷ, ಶನಿಯ ಒಂದು ದೋಷ ಕಡಿಮೆ ಆಗ್ತದೆ ಅನ್ನೋ ನಂಬಿಕೆ. ಅದಕ್ಕೆ ಏನಪ್ಪ ಮಾಡಬೇಕಂದ್ರೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಹಾಗಾದರೆ ಶನಿದೇವರನ್ನ ಮತ್ತಿನ್ನೊಂದೇನಪ್ಪ ಅಂದರೆ, ಆ ದಿವಸ ಶನಿದೇವರಿಗೆ ದಾನ ಅಂದರೆ ಅತ್ಯಂತ ಇಷ್ಟಪಡ್ತಾರೆ. ಅದರಲ್ಲಿ ನೀವು ಕಪ್ಪು ಎಳ್ಳನ್ನು ದಾನ ಮಾಡೋದು, ಕಬ್ಬಿಣವನ್ನು ವಸ್ತುಗಳನ್ನು ದಾನ ಮಾಡೋದು, ಕಪ್ಪು ಬಟ್ಟೆಯನ್ನು ದಾನ ಮಾಡೋದು, ಮತ್ತು ಆಹಾರವನ್ನು ದಾನ ಮಾಡೋದು, ಒಂದು ಅನ್ನದಾನವನ್ನು ಮಾಡೋದು, ಮತ್ತು ಬಡವರಿಗೆ, ಕಡು ಬಡವರಿಗೆ, ಏನೂ ಇಲ್ಲ ಅನ್ನೋರಿಗೆ ಒಂದು ಸಹಾಯ ಮಾಡೋದು. ಈ ಮಾಡೋದ್ರಿಂದ ಶನಿ ಕೃಪೆ ಆತನಿಗೆ ದೊರೀತದೆ. ಯಾಕಂದರೆ ಅವರು ದಾನಪ್ರಿಯರು. ಯಾರಾನ ಕಷ್ಟದಲ್ಲಿದ್ದವ್ರಿಗೆ ಆ ಒಂದು ಸಹಾಯ ಮಾಡಿದ್ರೆ ಅವರು ಅತ್ಯಂತ ಪ್ರಿಯರಾಗ್ತಾರೆ. ಅದರಿಂದ ಶನಿದೇವರು ನಮಗೆ ಹೇಳೋದೊಂದೇ, ಜೀವನದಲ್ಲಿ ಯಾವುದೇ ರೀತಿಯ ಶಾರ್ಟ್ಕಟ್ ತಗೋಬೇಡಿ. ಪ್ರತಿಯೊಂದು ಕರ್ಮಕ್ಕೂ ಫಲ ಇದ್ದೇ ಇದೆ. ನಾನು ಕರ್ಮ ಮಾಡಿಬಿಟ್ಟಿದ್ದೀನಿ, ನಾನು ಜಯಿಸ್ತೇನೆ, ನನಗೆ ಶಾರ್ಟ್ಕಟ್ ಗೊತ್ತಿದೆ, ನಾನು ಅನ್ಯಾಯ ಮಾಡೋದು ಮಾಡ್ತೇನೆ, ಮತ್ತು ಇನ್ನೊಂದು ಕಡೆ ನಾನು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ತೊಗೊತೇನೆ ಅನ್ನೋದಾದರೆ ತುಂಬ ತಪ್ಪು. ಸ್ವಲ್ಪ ದಿವಸ ನಡೆಯುತ್ತೆ, ಆದರೆ ನೀನು ಮಾಡಿದಂತಹ ಪ್ರತಿಯೊಂದು ಕರ್ಮವೂ ಕೂಡ ನಿನ್ನ ಹಿಂದೆ ಇದ್ದೇ ಇದೆ. ಆ ಕರ್ಮ ರಿಪೀಟ್ ಆಗಲೇಬೇಕು. ಇನ್ನೊಪ್ಪು ಏನಪ್ಪ ಅಂದರೆ, ಈ ವರ್ಷ ನಾನು ತಪ್ಪು ಮಾಡಿದರೆ, ಎಕ್ಸಾಂಪಲ್ ನಾನು ಮೇನಲ್ಲಿ ತಪ್ಪು ಮಾಡಿದರೆ, 12ನೇ ತಾರೀಕು ತಪ್ಪು ಮಾಡಿದ್ರೆ, ಬರೋ ವರ್ಷ 12ನೇ ತಾರೀಕು ಅದೇ ಸಮಯದಲ್ಲಿ ಆಗುವಂಥ ಪವರ್ ಕೂಡ ಆ ಶನಿ ಮಹಾತ್ಮನಲ್ಲಿದೆ. ಅದರಿಂದ ಶನಿಯನ್ನು ನೀವು ಭಯಪಡಬೇಕಾಗಿಲ್ಲ, ಆದರೆ ನಿಮ್ಮ ಕರ್ಮಗಳಿಗೆ ನೀವೇ ಭಯಪಡಬೇಕು. ಅದರಿಂದ ಯಾರಿಗೂ ಕೂಡ ಕೆಟ್ಟದನ್ನು ಬಯಸದೆ, ಯಾರಿಗೂ ಕೂಡ ಮೋಸ ಮಾಡದೆ, ಯಾರನ್ನು ಕಾಯಿಸದೆ, ನೋಯಿಸದೆ ಇದ್ದರೆ ಸಾಕು, ಶನಿದೇವರು ಪ್ರಿಯನಾಗ್ತಾನೆ. ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲವಾ, ಕೊನೆ ಪಕ್ಷ ಯಾರಿಗೂ ಕೂಡ ತೊಂದರೆ ಮಾಡದೆ, ಯಾವುದೇ ಕೂಡ ನೋವಿಸ್ದೆ, ಆದಷ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಟ್ರೆ ಆ ಶನಿದೇವನಿಗೆ ಇನ್ನೂ ಪ್ರಿಯರಾಗ್ತೀರಾ. ಸರಿ, ಆದ್ದರಿಂದ ಇಲ್ಲಿ ಸುಳ್ಳು ಬೇಡ, ಮೋಸ ಬೇಡ, ಅಹಂಕಾರ ಬೇಡ, ಪರಿಶ್ರಮ ಮತ್ತು ಧರ್ಮದ ಮಾರ್ಗದಲ್ಲಿ ನಡೀರಿ. ಶನಿದೇವರ ಕೃಪೆ ಸದಾ ನಿಮ್ಮೊಂದಿಗಿರುತ್ತೆ. ಮತ್ತು ಕೊನೆಯದಾಗಿ ಒಂದು ಧ್ಯಾನವನ್ನು ಮಾಡೋದಾದರೆ, ಒಂದು ಮಂತ್ರ ಮಾಡೋದಾದರೆ, ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನವಾಮಿ ಶನೇಶ್ವರಂ ಅನ್ನೋದು ಕೂಡ ನೀವು ಪಠಿಸಬಹುದು. ಮತ್ತು ಭಕ್ತರೇ, ಈ ಶನಿದೇವರನ್ನು ನೋಡಿ ಭಯಪಡುವಂತಹ ಅಗತ್ಯ ಇಲ್ಲ. ಅವರನ್ನು ಭಕ್ತಿಯಿಂದ ಆರಾಧಿಸಿದ್ರೆ ಜೀವನದಲ್ಲಿ ಶಾಂತಿ, ನ್ಯಾಯ, ಯಶಸ್ಸು ನಿಮಗೆ ದೊರೀತದೆ. ಈ ಶನೇಶ್ವರ ಜಯಂತಿಯಂದು ನಾವು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸಂಕಲ್ಪ ಮಾಡೋಣ. ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪಿಸೋಣ. ನಿಮ್ಮ ಜೀವನದಲ್ಲಿ ಶನಿದೇವರ ಕೃಪೆ ಸದಾ ನಿಮ್ಮವರಿಗಿರಲಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶನಿದೇವರ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಲ್ಲಿ ಎಳ್ಳೆಣ್ಣೆಯ ಒಂದು ಅಭಿಷೇಕ ಮಾಡಿಸಿ, ಕಪ್ಪು ಬಟ್ಟೆಯನ್ನು ದಾನ ಮಾಡಿ, ಕೈಲಾದಷ್ಟು ಒಂದು ಯಾರಿಗೆ ಬಡವರಿಗೆ ಅನ್ನದಾನವನ್ನು ಮಾಡೋದಾಗಲಿ, ಏನೋ ಒಂದು ನಿಮ್ಮ ಕೈಲಾದಷ್ಟನ್ನು ಸಹಾಯ ಮಾಡಿ ಅವರಿಗೆ ಪ್ರಿಯರಾಗಿ, ಅವರು ಪ್ರಿಯರಾದರೆ ಶನಿ ಮಹಾತ್ಮನು ಕೂಡ ಪ್ರಿಯರಾಗ್ತಾರೆ. ಮತ್ತು ರಾಯರ ಭಕ್ತ ಚಾನಲ್ನ ಪ್ರತಿಯೊಬ್ಬ ವೀಕ್ಷಕರು ಕೂಡ
ನಾವು ಕೂಡ ಆ ದಿನ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸಲು ನಿಮಗೆ ಶಾಂತಿ ದೊರಕಲು ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ದಿವಸ ನಾವು ಆ ದಿವಸ ಮೇ 16ನೇ ತಾರೀಕು ನಾವು ಕೂಡ ಒಳ್ಳೆ ಪೂಜೆಯಲ್ಲಿರ್ತೇವೆ. ತಾವು ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ಅದು ಗೊತ್ತಾಗುತ್ತೆ. ತಾವು ಕೂಡ ನಮ್ಮೊಂದಿಗೆ ಸೇರ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಎಲ್ಲರಿಗೂ ಶುಭವಾಗಲಿ. ಆ ಶನಿದೇವರ ಕೃಪೆ ಹಾಗೂ ರಾಯರ ಕೃಪೆ ಹಾಗೂ ಮುನೇಶ್ವರ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅನ್ನುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.